ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಈ ದಿನದ 12 ರಾಶಿಗಳ ಸಂಪೂರ್ಣ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಇಂದು ನಿಮ್ಮಲ್ಲಿರುವ ಉತ್ಸಾಹ, ನಿಸ್ವಾರ್ಥ ಚಟುವಟಿಕೆಗಳಿಗೆ ದಾರಿ ತೋರುವಂಥ ದಿನ. ಹೊಸದಾಗಿ ಯಾವ ಕಾರ್ಯ ಪ್ರಾರಂಭಿಸಿದರೂ ಅದು ವಿಳಂಬವಾದರೂ ನಿಶ್ಚಿತ ಯಶಸ್ಸು ತರಲಿದೆ. ಹಿರಿಯರ ಮಾರ್ಗದರ್ಶನ ಮತ್ತು ಅನುಭವ ನಿಮಗೆ ಸಹಾಯಕವಾಗಲಿದೆ. ಅಹಂಕಾರ ದೂರವಿಟ್ಟು ಕೇಳುವ ಮನಸ್ಸು ನಿಮ್ಮಲ್ಲಿ ಇರಲಿ. ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ನಿಶ್ಚಿತ ಏರಿಕೆ ಇಲ್ಲದಿದ್ದರೂ ಮಿತವಾದ ಸಾಧನೆ ಕಂಡುಬರಬಹುವಂಥ ದಿನ. ಉದ್ಯೋಗ ಹುಡುಕುತ್ತಿರುವವರಿಗೆ ಅವಕಾಶದ ಬಾಗಿಲು ತೆರೆಯತಕ್ಕಂಥ ದಿನ. ವ್ಯಾಪಾರದಲ್ಲಿ ಹೊಸ ಖಾತೆ, ಗ್ರಾಹಕರ ಸಂಪರ್ಕ ಸಾಧ್ಯವಾಗತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಸಾಧಾರಣವಾಗಿರಲಿದೆ. ಖರ್ಚಿನಲ್ಲಿ ನಿಯಂತ್ರಣ ಇರತಕ್ಕಂಥದ್ದು ಉತ್ತಮ. ಸಾಲ ಅಥವಾ ಹಣ ಸಂಬಂಧಿತ ದಾಖಲೆಗಳಲ್ಲಿ ಜಾಗರೂಕತೆಯಿಂದ ಇರಿ. ಬಡ್ಡಿದಾರರ ಜತೆ ನಿರ್ಧಾರ ಸರಿಯಾಗಿ ಕೈಗೊಳ್ಳಿ. ಮತ್ತು ಪ್ರೀತಿ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರೊಂದಿಗಿನ ಒಡನಾಟ ಸುಧಾರಿಸಲಿದೆ. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸಂವಹನ ಮುಖ್ಯ. ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಸ್ಪಷ್ಟತೆ ಉಂಟು ಮಾಡುವಂತಹ ದಿನವಾಗಿರಲಿದೆ. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಒತ್ತಡವಿಲ್ಲದ ಓದು ಸಾಧ್ಯವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯಾಗುತ್ತಿರುವವರಿಗೆ ಪಾಠ ಪುನರಾವೃತ್ತಿ ಉತ್ತಮ ಸಮಯ. ಕಲಿಕೆ, ಕಾಲ ನಿರ್ವಹಣೆಯಲ್ಲಿ ಗಮನ ಹರಿಸಿದರೆ ಉತ್ತಮ ಫಲಪ್ರಾಪ್ತಿಯಾಗತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀತ, ಗಂಟಲು ಅಥವಾ ನೆಗಡಿ ಸಮಸ್ಯೆ ಉಂಟಾಗಬಹುದು. ಎಚ್ಚರಿಕೆಯಿಂದ ಇರಿ. ವ್ಯಾಯಾಮ, ನೀರಿನ ಸೇವನೆ ಹೆಚ್ಚಿಸಿ. ತೂಕದ ಮೇಲೆ ನಿಗಾ ಇರತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 1. ಶುಭ ಕಾಲ ಬೆಳಗ್ಗೆ 10:45 12:15 ಶುಭ ಸಮಯ. ಈ ದಿನದ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ: ಓಂ ಕಜಕಜಾಯ ನಮಃ, ಓಂ ದುರ್ಗಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ. ಮತ್ತು ದೇವಾಲಯದ ದೇವರ ದರ್ಶನವನ್ನು ಮಾಡಿ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಶಿಕ್ಷಣಕ್ಕೆ ಸಹಾಯ ಮಾಡುವಂತಹ ಒಂದು ದಾನವನ್ನು ಮಾಡಿಕೊಳ್ಳಿ. ಸಾಯಂಕಾಲ ಲಘು ಧ್ಯಾನವನ್ನು ಮಾಡಿಕೊಳ್ಳಿ ಮತ್ತು ಹಿರಿಯರ ಆಶೀರ್ವಾದ ಪ್ರಾರ್ಥನೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ವೃಷಭ ರಾಶಿ. ಇಂದು ನಿಮ್ಮಲ್ಲಿ ಸ್ಥಿತಪ್ರಜ್ಞೆ ಮತ್ತು ಧೈರ್ಯ ಇರತಕ್ಕಂಥ ದಿನ. ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವ ಮೂಲಕ ನಷ್ಟಗಳನ್ನು ತಪ್ಪಿಸಬಹುದು. ಧೈರ್ಯವಂತಿಕೆ ಇದ್ದರೂ ಅತಿ ಆತ್ಮವಿಶ್ವಾಸದಿಂದ ದೂರವಿರಿ. ನಿಮಗೆ ಬೇಕಾದ ಪರಿಹಾರಗಳು ಹತ್ತಿರದಲ್ಲೇ ಇರಲಿದೆ. ಹುಡುಕುವುದು ಮಾತ್ರ ನಿಮ್ಮ ಕೈಯಲ್ಲಿರತಕ್ಕಂತಹ ಕೆಲಸವಾಗಲಿದೆ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹಿರಿಯರ ಮೆಚ್ಚುಗೆ ಸಿಗತಕ್ಕಂಥ ದಿನ. ಹೊಸ ಜವಾಬ್ದಾರಿಗಳ ಹಂಚಿಕೆ ಆಗತಕ್ಕಂಥ ದಿನ. ವ್ಯಾಪಾರದಲ್ಲಿ ವಿದೇಶಿ ವ್ಯವಹಾರ ಅಥವಾ ಹೊಸ ಒಪ್ಪಂದದ ಸಾಧ್ಯತೆ ಇರಲಿದೆ. ಬೇಸಿಗೆ ಫಲಿತಾಂಶದಂತಹ ಫಲ ಸಿಗತಕ್ಕಂಥ ದಿನ. ಸ್ವಲ್ಪ ತಾಳ್ಮೆ ಅವಶ್ಯಕ. ಇನ್ನು ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಚಿಂತೆ ಇಲ್ಲದಂತಹ ದಿನವಾಗಿರಲಿದೆ. ಮುಟ್ಟಿದ ದುಡ್ಡಿಗೆ ಲಾಭದಾಯಕ ಬಳಕೆ ಸಾಧ್ಯವಾಗಲಿದೆ. ಹಳೆಯ ಸಾಲ ಪರಿಹಾರವಾಗುವಂತಹ ಒಂದು ಯೋಗಗಳು ಪ್ರಾಪ್ತಿಯಾಗಲಿದೆ. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು
ಓದಿನ ಮೇಲೆ ಹೆಚ್ಚು ಗಮನ ಹರಿಸಲು ಈ ದಿನ ಸೂಕ್ತವಾದಂತಹ ದಿನ. ಹೊಸ ವಿಷಯ ಕಲಿಯಲು ಉತ್ತಮವಾದಂತಹ ಸಮಯ. ಮನಸ್ಸು ಚಂಚಲವಾದರೂ ಗುರಿ ನೆನಪಿನಲ್ಲಿ ಇಟ್ಟುಕೊಂಡರೆ ಯಶಸ್ಸು ನಿಮ್ಮದಾಗಲಿದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ನಟನೆ, ಗಾನ ಇತ್ಯಾದಿಗಳಲ್ಲಿ ಮೆರೆದಬಹುದು ಮತ್ತು ಪ್ರೀತಿ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಇದನ್ನು ಸೂಕ್ತವಾದಂಥ ದಿನ. ಕುಟುಂಬದವರು ನಿಮ್ಮ ನಿರ್ಧಾರಗಳಿಗೆ ಬೆಂಬಲ ನೀಡತಕ್ಕಂಥ ದಿನ. ಸಂಬಂಧಗಳಲ್ಲಿ ಹೊಸ ಆಯಾಮ ಸೃಷ್ಟಿಯಾಗಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಸಾಮಾನ್ಯ ಆರೋಗ್ಯ ಸ್ಥಿತಿಗತಿ ಸುಧಾರಿತವಾಗಲಿದೆ ಮತ್ತು ಸಣ್ಣ ಪುಟ್ಟ ಅನಾರೋಗ್ಯಗಳು ಕಂಡುಬಂದರೂ ಅದು ಪರಿಹಾರವಾಗತಕ್ಕಂಥ ದಿನ. ದೇಹ ಸಾಧನೆ ಅಥವಾ ಯೋಗ ಆರಂಭಿಸಲು ಈ ದಿನ ಉತ್ತಮವಾದಂತಹ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಬೆಳಗ್ಗೆ 11:15 12:45 ಶುಭ ಸಮಯ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಲಕ್ಷ್ಮೀ ದೇವಿಯ ಆರಾಧನೆ, ಬಸವೇಶ್ವರ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ಈ ದಿನ ಆಹಾರ ಧಾನ್ಯಗಳನ್ನು ದಾನ ಮಾಡಿ, ದೇವಾಲಯದ ಒಳಗೆ ಶ್ರದ್ಧೆಯಿಂದ ದೀಪ ಹಚ್ಚುವಂಥದ್ದು, ಪ್ರಾರ್ಥನೆ ಮಾಡತಕ್ಕಂಥದ್ದು ಒಳಿತು. ಈ ದಿನ ಗುರೂಜಿ ಯಾವುದಾದ್ರೂ ನಿಮ್ಮ ಗುರುಗಳ ಆಶೀರ್ವಾದ ಪಡೆದುಕೊಳ್ಳಿ. ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ. ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನಿಮ್ಮ ಚಿಂತನ ಶಕ್ತಿ ಹೆಚ್ಚು ಚುರುಕುಗೊಂಡಿರುವಂಥ ದಿನ. ಅನೇಕ ವಿಚಾರಗಳು ಮನಸ್ಸಿನಲ್ಲಿ ಬರಬಹುದು, ಆದರೆ ತಾಳ್ಮೆಯೊಂದಿಗೆ ನಿರ್ಧಾರ ತೆಗೆದುಕೊಳ್ಳತಕ್ಕಂಥದ್ದು ಉತ್ತಮ. ಮಾತುಗಳಲ್ಲಿ ಸತ್ಯ ಹಾಗೂ ನಯತೆ ಇರಲಿ. ಇಂದು ಹೊಸ ಅವಕಾಶಗಳ ಅನುಮಾನದಿಂದಲೇ ಪ್ರಾರಂಭವಾಗಬಹುದು, ಆದರೆ ಧೈರ್ಯದಿಂದ ಮುನ್ನಡೆದರೆ ಉತ್ತಮ ಫಲಪ್ರಾಪ್ತಿಯಾಗತಕ್ಕಂಥ ದಿನ. ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಮಾತು ಹಾಗೂ ಜ್ಞಾನ ಪ್ರಯೋಗದಿಂದ ಉತ್ತಮ ಪರಿಣಾಮವಾಗಲಿದೆ. ಸಹೋದ್ಯೋಗಿಗಳ ಜೊತೆ ಮಾತಿನಲ್ಲಿ ಎಚ್ಚರಿಕೆ ಇರಲಿ. ವ್ಯಾಪಾರದಲ್ಲಿ ನವೀನ ಮಾರ್ಗೋಪಾಯ ಪ್ರಯೋಗಿಸಬಹುದು. ಇತರರ ಸಲಹೆಯನ್ನು ಕೆಳಗೆ ಎಳೆಯದೆ ವಿವೇಕದಿಂದ ಆಲಿಸಿಕೊಳ್ಳಿ. ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಸ್ಥಿತಿ ಇದನ್ನು ಸಾಮಾನ್ಯವಾಗಿರಲಿದೆ. ಖರ್ಚು ವೆಚ್ಚಗಳು ತಾಳಮೇಳದಲ್ಲಿ ಇರಲಿ. ಹಳೆಯ ಬಾಕಿಗಳ ಬಗ್ಗೆ ಚಿಂತನೆ ಇರುವಂಥ ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ತಜ್ಞರ ಸಲಹೆ ಪಡೆದುಕೊಳ್ಳಿ. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಉತ್ತಮ ಏಕಾಗ್ರತೆ ಇದ್ದರೂ ಆಲಸ್ಯ ತಪ್ಪಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಸರಿಯಾದ ದಿಕ್ಕಿನಲ್ಲಿ ಸಾಗಲಿದೆ. ಹೊಸ ವಿಷಯ ಕಲಿಯಲು ಉತ್ಸಾಹವಿರತಕ್ಕಂಥ ದಿನ. ಇನ್ನು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಚರ್ಚೆಯ ಅಗತ್ಯವಿರುವಂತಹ ದಿನ. ಗಂಭೀರ ವಿಚಾರಗಳ ಪರಿಹಾರ ಸಾಧ್ಯವಾಗಲಿದೆ. ಕುಟುಂಬದವರು ನಿಮ್ಮ ಕಡೆಗೆ ಆಸರೆ ಭಾವದಿಂದ ಇರತಕ್ಕಂಥ ದಿನ. ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆಯನ್ನು ಹೆಚ್ಚಿಸುವಂತಹ ಕೆಲಸವನ್ನು ಮಾಡಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ವಿಶ್ರಾಂತಿ ಮತ್ತು ಧ್ಯಾನ ಅಗತ್ಯ. ತಲೆನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ ಇರತಕ್ಕಂಥವರು ಆಹಾರದಲ್ಲಿ ಎಚ್ಚರಿಕೆ ಇರಲಿ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆಯನ್ನು ಹೆಚ್ಚು ಮಾಡದೇ ಇರತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ, ಶುಭ ಸಂಖ್ಯೆ 5. ಎಲ್ಲ ಶುಭ ಸಮಯ ಮಧ್ಯಾಹ್ನ 12ರಿಂದ 1:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾವಿಷ್ಣುವಿನ ಆರಾಧನೆ, ಶಾರದಾ ದೇವಿಯ ಆರಾಧನೆ ಮಾಡಿಕೊಳ್ಳಿ. ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ, ಓಂ ಐಂ ಹರೀಂ ಶ್ರೀಂ ಶಾರದಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಪುಸ್ತಕ ದಾನವನ್ನು ಮಾಡಿ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ, ಹಸಿದವರಿಗೆ ಅನ್ನ ನೀಡಿ, ಪದ್ಯ ಅಥವಾ ಗಾಯನ ಪಠನವನ್ನು ಮಾಡಿಕೊಳ್ಳಿ, ಪಚ್ಚೆ ಹಣ್ಣು ಅಥವಾ ನೀರನ್ನು ದಾನ ಮಾಡಿಕೊಳ್ಳಿ ಮತ್ತು ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನಿಮ್ಮ ಒಳಗಿಂದ ಬರುವ ಭಾವನೆಗಳು ಹೆಚ್ಚು ಪ್ರಭಾವ ಬೀರಲಿದೆ. ಪ್ರತಿ ಕಾರ್ಯದಲ್ಲಿ ಅಂತರಂಗದ ಧ್ವನಿ ಮೇಲೆ ನಂಬಿಕೆ ಇಟ್ಟರೆ ಉತ್ತಮ ಫಲ ಸಿಗತಕ್ಕಂಥ ದಿನ. ಸಣ್ಣ ಸಂಕಷ್ಟಗಳು ಬಂದರೂ ತಾಳ್ಮೆಯಿಂದ ಎದುರಿಸಿದರೆ ಯಶಸ್ಸು ನಿಮಗೆ ಖಚಿತವಾಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ನಿಮಗೆ ಬಹಳಷ್ಟು ಹೊಣೆಗಾರಿಕೆ ಬರಬಹುದು. ಸಹೋದ್ಯೋಗಿಗಳ ಸಹಕಾರ ಹಾಗೂ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗತಕ್ಕಂಥ ದಿನ. ಹೊಸ ಕಾರ್ಯದ ಪ್ರಾರಂಭಕ್ಕೆ ಶುಭವಾದಂಥ ದಿನ. ವ್ಯಾಪಾರಿಗಳಿಗೆ ನೂತನ ಯೋಜನೆಗೆ ಧೈರ್ಯದಿಂದ ಮುಂದಾಗುವ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರತಕ್ಕಂಥ ದಿನ. ಹೊಸ ವೆಚ್ಚದ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಸಾಲಕ್ಕೆ ಹೋಗುವ ಯೋಚನೆ ಇದ್ದರೆ ಮೊದಲಿಗೆ ಪ್ರಾಮಾಣಿಕ ಪರಿಶೀಲನೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ
ವಿದ್ಯಾರ್ಥಿಗಳಿಗೆ ಈ ದಿನ ಓದುವ ಬಗ್ಗೆ ಹೆಚ್ಚು ಒತ್ತಡವಿಲ್ಲದ ದಿನವಾಗಬಹುದು. ಕಲಿಕೆಯ ಮೇಲಿನ ಕಳೆವು ಕಡಿಮೆಯಾಗಲಿದೆ. ಹೊಸ ಎಕ್ಸಾಮ್ಗಳು ಬರುವಾಗ ತುಂಬ ಎಚ್ಚರಿಕೆಯನ್ನು ಇಟ್ಟುಕೊಳ್ಳಿ. ಕಲೆ, ಸಂಗೀತ, ಲೇಖನದಲ್ಲಿ ಪ್ರತಿಭೆ ನಿಮ್ಮದಾಗಲಿದೆ. ಇನ್ನು ಪ್ರೀತಿ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿಯ ಚರ್ಚೆಗಳನ್ನು ಶಾಂತವಾಗಿ ಕೇಳಿ ತೀರ್ಮಾನಗಳಲ್ಲಿ ಸಮನ್ವಯ ಇರಲಿ. ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಹೆಚ್ಚು ನಂಬಿಕೆ ಇರತಕ್ಕಂಥದ್ದು ಒಳ್ಳೆಯದು. ಪ್ರೇಮ ಸಂಬಂಧಗಳ ನಿರ್ಧಾರಗಳಲ್ಲಿ ತಾಳ್ಮೆ ಹಾಗೂ ಸ್ಪಷ್ಟತೆ ಮುಖ್ಯ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ಸಿನಲ್ಲಿ ಚಿಂತೆ ಹಾಗೂ ಭಾವನಾತ್ಮಕ ಒತ್ತಡ ಹೆಚ್ಚಾಗಲಿದೆ. ಈ ದಿನ ಸಣ್ಣ ಪುಟ್ಟ ಸಮಸ್ಯೆಗಳು, ತೊಂದರೆ ಕಂಡುಬರಬಹುದು. ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ಇರಲಿ. ಆಹಾರದಲ್ಲಿ ಶಿಸ್ತು ಮುಖ್ಯ. ವಿಶ್ರಾಂತಿ, ಧ್ಯಾನ, ಮೃದುವಾದ ವ್ಯಾಯಾಮದಿಂದ ಲಾಭ ನಿಮ್ಮದಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ಸಂಖ್ಯೆ 2. ಶುಭ ಸಮಯ ಬೆಳಗ್ಗೆ 9ರಿಂದ 10:30 ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಚಂದ್ರದೇವನ ಆರಾಧನೆ, ಪಾರ್ವತಿ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ದಿನದ ಮಂತ್ರ ಓಂ ಚಂದ್ರಾಯ ನಮಃ, ಓಂ ಹ್ರೀಂ ದುರ್ಗಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ. ಪರಿಹಾರಕ್ಕಾಗಿ ತಳಬದಿಯ ಬಳಿ ದೀಪ ಹಚ್ಚತಕ್ಕಂಥದ್ದು, ನದಿಯ ಬದಿ ದೇವರ ಸ್ಮರಣೆ ಮಾಡಿ ದೀಪ ಹಚ್ಚುವುದು, ಚಂದಿರನ ಧ್ಯಾನ ಅಥವಾ ಶಿವನ ಪ್ರಾರ್ಥನೆ ಮಾಡಿ, ಹಿರಿಯರ ಸೇವೆಯನ್ನು ಮಾಡಿ, ಹಸಿದವರಿಗೆ ಅನ್ನದಾನ ಹಾಗೂ ಗೋ ಸೇವೆಯನ್ನು ಮಾಡಿ. ಮುಂದಿನ ರಾಶಿ ಸಿಂಹ ರಾಶಿ. ಇಂದು ನಿಮಗೆ ಆತ್ಮವಿಶ್ವಾಸ ತುಂಬಿರುವಂಥ ದಿನವಾಗಿರಲಿದೆ. ಯಾವ ಕೆಲಸವನ್ನಾದರೂ ಧೈರ್ಯದಿಂದ ನಿಭಾಯಿಸಲು ಸಿದ್ಧತೆ ಇರಲಿದೆ. ಮುಖದಿಂದ ಬರುವ ಮಾತು, ನಡವಳಿಕೆಯು ಸುತ್ತಮುತ್ತಲಿನವರಿಗೆ ಪ್ರಭಾವ ಬೀರುವಲ್ಲಿದೆ. ಇತರೆ ಜನರ ಪ್ರೋತ್ಸಾಹವೂ ಸಿಗಲಿದೆ. ಆದರೂ ಅಹಂಕಾರದಿಂದ ದೂರ ಇರುವುದು ಮುಖ್ಯ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಗಮನ ನಿಮ್ಮತ್ತ ಸೆಳೆಯುವಂಥ ದಿನ. ಹೊಸ ಯೋಜನೆಗಳಿಗೆ ಶುಭಾರಂಭಕ್ಕೆ ಅವಕಾಶ ಸಿಗಲಿದೆ. ವ್ಯಾಪಾರದಲ್ಲಿ ಹೊಸ ಭಾಗಿದಾರಿಕೆ ಅಥವಾ ಸಹಕಾರರೊಂದಿಗೆ ಒಪ್ಪಂದವನ್ನು ಸಾಧ್ಯ ಮಾಡಿಕೊಳ್ಳಿ. ಬದಲಾವಣೆಯ ಯೋಚನೆ ಇದ್ದರೆ ಸಮಯ ಸೂಕ್ತವಾಗಿರಲಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರಲಿದೆ. ಹಳೆಯ ಬಾಕಿ ಹಣ ಹಿಂತಿರುಗುವ ಯೋಗವಿದೆ. ಉಡುಗೊರೆ ಅಥವಾ ಆರ್ಥಿಕ ಸಹಾಯ ಸಿಗಬಹುದಾದಂಥ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಉತ್ತಮವಾಗಲಿದೆ. ಗುರುಗಳ ಮಾರ್ಗದರ್ಶನ ಅಗತ್ಯವಿದೆ. ಹೊಸ ಕೌಶಲ್ಯ ಕಲಿಯಲು ಈ ದಿನ ಉತ್ತಮವಾದಂತಹ ದಿನ. ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಪ್ರೀತಿ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಭಾವಪೂರ್ಣ ಸಂವಾದ ಸಂಭವನೀಯ. ಕುಟುಂಬದಲ್ಲಿ ಪ್ರಮುಖ ನಿರ್ಧಾರಗಳಿಗೆ ಬೆಂಬಲ ಸಿಗತಕ್ಕಂಥ ದಿನ. ಪ್ರೇಮ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಗೌರವದ ಅವಶ್ಯಕತೆ ಇದೆ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದ ಶಕ್ತಿಯೊಂದಿಗೆ ಮನಸ್ಸು ಚುರುಕುವಾಗಿರಲಿದೆ. ಹೊಟ್ಟೆ ಮತ್ತು ಹೃದಯದ ಸಂಬಂಧಿತ ವಿಚಾರಗಳಲ್ಲಿ ಎಚ್ಚರಿಕೆ ಮುಖ್ಯ. ಲಘು ವ್ಯಾಯಾಮ, ಬೆಳಗ್ಗೆ ಸೂರ್ಯನ ಓದಿನಲ್ಲಿ ನಡೆಯತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕಿತ್ತಳೆ ಬಣ್ಣ. ಶುಭ ಸಂಖ್ಯೆ 1. ಶುಭ ಸಮಯ ಸಂಜೆ 4:15 5:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಸೂರ್ಯನಾರಾಯಣ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಘೃಣಿ ಸೂರ್ಯಾಯ ನಮಃ, ಓಂ ನಮಃ ಶಿವಾಯ. ಈ ಮಂತ್ರವನ್ನು ಸ್ಮರಣೆ ಮಾಡಿಕೊಳ್ಳಿ, ಜಪ ಮಾಡಿಕೊಳ್ಳಿ. ಪರಿಹಾರ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡತಕ್ಕಂಥದ್ದು. ಗುರು ವಿಶೇಷವಾಗಿ ಮದುವೆಗೊಂಡವರು ಆಶೀರ್ವಾದ ಪಡೆಯತಕ್ಕಂಥದ್ದು. ಪ್ರಾತಃ ಕಾಲದ ಧ್ಯಾನ ಅಥವಾ ಗಾಯತ್ರಿ ಜಪ ಹೆಚ್ಚಿನ ಫಲವನ್ನು ತಂದುಕೊಡಲಿದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಶ್ಚಿತ ಗುರಿಗೆ ತಲುಪಲು ನಿಮಗೆ ಶ್ರದ್ಧೆ ಮತ್ತು ಶಿಸ್ತಿನ ಅವಶ್ಯಕತೆ ಇರಲಿದೆ. ಪ್ರತಿ ಕೆಲಸವನ್ನು ಪರಿಶೀಲಿಸಿ ಮಾಡುವ ಪ್ರವೃತ್ತಿ ಇಂದು ಸಹಾಯ ಮಾಡಲಿದೆ. ನಿಮ್ಮ ಚಿಂತನೆಯ ಶಕ್ತಿ ಹೆಚ್ಚಾಗಿರುವುದರಿಂದ ಹೊಸ ಆಲೋಚನೆಗಳು ಮೂಡಬಹುದು. ಮಿತವಾಗಿ ಮಾತನಾಡತಕ್ಕಂಥದ್ದು ಉತ್ತಮ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸಣ್ಣ ಗೊಂದಲಗಳು ಸನ್ನಿವೇಶ ಆದರೆ ನಿಯಂತ್ರಣದಲ್ಲಿರಬಹುದು. ಮೇಲಧಿಕಾರಿಗಳೊಡನೆ ಸ್ಪಷ್ಟವಾಗಿ ನಡೆದುಕೊಳ್ಳಿ. ವ್ಯಾಪಾರದಲ್ಲಿ ಶ್ರದ್ಧೆ ಇಲ್ಲದಿರುವ ಜಾಗದಲ್ಲಿ ಹೂಡಿಕೆ ಮಾಡಬೇಡಿ. ಕೆಲಸದ ಸ್ಥಳದಲ್ಲಿ ಡಾಕ್ಯುಮೆಂಟೇಷನ್ ನಿಖರವಾಗಿರತಕ್ಕಂಥದ್ದು ಉತ್ತಮ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವ್ಯವಹಾರದಲ್ಲಿ ಜಾಗರೂಕತೆ ಮುಖ್ಯ. ಅನಾವಶ್ಯಕ ಖರ್ಚುಗಳನ್ನು ಆದಷ್ಟು ದಿನ ನಿಯಂತ್ರಿಸಿಕೊಳ್ಳಿ. ಸಾಲ ಅಥವಾ ವಿಶೇಷವಾಗಿ ಸಾಲ ತೀರಿಸುವ ಬಗ್ಗೆ ಯೋಚಿಸತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸ್ವಲ್ಪ ಕುಂದು ಹೋಗುವಂಥ ಸಾಧ್ಯತೆ. ಮನಸ್ಸು ಶಾಂತವಾಗಿಟ್ಟುಕೊಂಡರೆ ಉತ್ತಮ ಗುರಿ ಸಾಧನೆಯಾಗಲಿದೆ. ನವೀನ ಪಾಠಗಳ ಅರ್ಥೈಸುವ
ಶಕ್ತಿ ಉತ್ತಮವಾಗಿರಲಿದೆ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಸಣ್ಣ ಚುಕ್ಕಿ ಮಾತುಗಳಿಂದ ಗೊಂದಲವಾಗಬಾರದು. ನಯನದಿಂದ ಮಾತನಾಡಿಕೊಳ್ಳಿ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸೂಕ್ತ. ಪ್ರೇಮ ಸಂಬಂಧಕ್ಕೆ ಧೈರ್ಯದಿಂದ ನಿಲ್ಲಿಸಿ ಸಮರಸತೆ ತರುವಂತಹ ಯೋಗ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಪಥ್ಯ ಅನುಸರಿಸಿ ಅಜೀರ್ಣ ಅಥವಾ ತಲೆನೋವು ತೊಂದರೆ ಮಾಡಬಹುದು. ಯೋಗ ಅಥವಾ ನಡುಜಾನು ಚಲನೆಯಿಂದ ಒತ್ತಡ ತಗ್ಗಿಸಬಹುದು. ಎದೆ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆ ಇರಬಹುದಾದ್ದರಿಂದ ಎಚ್ಚರಿಕೆ ಅಗತ್ಯ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಶನಿದೇವರ ಆರಾಧನೆ, ಮಹಾಲಕ್ಷ್ಮಿಯ ಆರಾಧನೆ, ಪೂಜೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಹರೀಂ ಶ್ರೀ ಮಹಾಲಕ್ಷ್ಮೀ ನಮಃ. ಅಲ್ಲವಾದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ ಮತ್ತು ದೇವರ ಆಶೀರ್ವಾದ, ಒಂದು ಸದಾಕಾಲ ಪ್ರಾರ್ಥನೆ ಇವುಗಳನ್ನು ಸದಾಕಾಲ ಮಾಡಿಕೊಂಡು ಬಂದಲ್ಲಿ ಶುಭ ದೊರೆಯಲಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ತುಲಾ ರಾಶಿ. ಇಂದು ನಿಮಗೆ ಸಾತ್ವಿಕ ಚಿಂತನೆಗಳು ಹೆಚ್ಚಾಗಬಹುದು. ಶಾಂತಿಯುತ ವಾತಾವರಣ, ಸೌಂದರ್ಯ ಹಾಗೂ ಸೌಮ್ಯ ನಡವಳಿಕೆಯಿಂದ ಇತರರ ಮೆಚ್ಚುಗೆ ಪಡೆಯತಕ್ಕಂಥ ದಿನ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಸಮತೋಲನ ಮತ್ತು ನಂಬಿಕೆ ಇರಲಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಜಾಗದಲ್ಲಿ ಸಹಕಾರ ಸಿಗಲಿದೆ. ಹೊಸ ಒಪ್ಪಂದಗಳು ಅಥವಾ ಸಂಬಂಧಗಳು ಪ್ರಾರಂಭವಾಗತಕ್ಕಂಥ ದಿನ. ಕಚೇರಿಯಲ್ಲಿ ನೀವು ಹೇಳುವ ಮಾತು ಪ್ರಭಾವ ಬೀರಲಿದೆ. ಜಾಣತನದಿಂದ ಉಪಯೋಗಿಸಿಕೊಳ್ಳಿ. ವ್ಯವಹಾರದಲ್ಲಿಯೂ ಸಹ ಹೊಸ ಅವಕಾಶಗಳಿದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸಮತೋಲನ ಇರಿಸಲು ಪ್ರಯತ್ನಿಸಬೇಕು. ವಿನಾಕಾರಣ ಖರ್ಚು ಮಾಡುತ್ತಕ್ಕಂಥದ್ದು ಉತ್ತಮವಲ್ಲ. ಹಳೆಯ ಸಾಲ ತೀರಿಸಲು ಇದನ್ನು ಯೋಗ್ಯವಾದಂತಹ ದಿನ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಲಿಕೆಯಲ್ಲಿ ಹೊಸ ಆಸಕ್ತಿ ಮೂಡತಕ್ಕಂಥ ದಿನ. ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ವಿಶೇಷ ದಿನವಾಗಿರಲಿದೆ. ಪರೀಕ್ಷಾ ಸಿದ್ಧತೆಯು ಶ್ರದ್ಧೆ ಮತ್ತು ಪಾಠದ ಮನದಿಂದ ಲಾಭದಾಯಕವಾಗಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರೊಂದಿಗೆ ಸಮರಸತೆಯಿಂದ ಮಾತುಕತೆ ನಡೆಯಲಿ. ಸಂಬಂಧದಲ್ಲಿ ನವೀನತೆ ತರಲು ಪ್ರಯತ್ನಿಸಿಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಹೆಚ್ಚು ಸ್ಪಷ್ಟತೆ ಮುಖ್ಯ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ಸು ಚಿಂತೆಗೊಳಗಾಗುವಂಥ ಸಾಧ್ಯತೆ ಇದೆ. ಧ್ಯಾನ ಉಪಯುಕ್ತವಾಗಲಿದೆ. ನಿದ್ರೆ ಮತ್ತು ಆಹಾರ ಸಮಯದ ನಿಯಮ ಪಾಲನೆಯಿಂದ ಆರೋಗ್ಯ ಸುಧಾರಣೆಯಾಗಲಿದೆ. ಚರ್ಮ ಅಥವಾ ಗಂಟಲು ಸಂಬಂಧಿತ ತೊಂದರೆ ಎದುರಾಗತಕ್ಕಂಥ ದಿನ. ಎಚ್ಚರಿಕೆ ಬೇಕು. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 9, ಶುಭ ಸಮಯ ಸಂಜೆ 5ರಿಂದ 6:15ರವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶುಕ್ರದೇವನ ಆರಾಧನೆ, ದುರ್ಗಾದೇವಿಯ ಆರಾಧನೆ, ಪ್ರಾರ್ಥನೆ, ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಮಂತ್ರ ಓಂ ಶುಕ್ರಾಯ ನಮಃ, ಇಲ್ಲವಾದಲ್ಲಿ ಓಂ ದುರ್ಗಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ. ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ವಿಶೇಷವಾಗಿ ಶುಕ್ರಾಯ ನಮಃ, ದುರ್ಗಾಯೈ ನಮಃ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ದೇವಿಗೆ ಹಾಲು ಸಮರ್ಪಣೆ ಮಾಡಿ, ಅಕ್ಷತೆ ಸಮರ್ಪಣೆ ಮಾಡಿಕೊಳ್ಳಿ ಮತ್ತು ಅನ್ನದಾನ ಮಾಡಿ ಉಡುಗೊರೆ ನೀಡತಕ್ಕಂಥದ್ದು, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳತಕ್ಕಂಥದ್ದು ಮಾಡಿಕೊಳ್ಳಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ಆಂತರಿಕ ಶಕ್ತಿ, ಇಚ್ಛಾಶಕ್ತಿ ಹಾಗೂ ತೀರ್ಮಾನ ಶಕ್ತಿಯು ಸ್ಪಷ್ಟವಾಗಿರಲಿದೆ. ಗಂಭೀರ ವಿಚಾರಗಳಿಗೆ ನಿಮ್ಮ ಗಮನ ಸೆಳೆಯತಕ್ಕಂಥ ದಿನ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಮಹತ್ವಪೂರ್ಣ ವಹಿಸಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ದೊರಕಬಹುದು. ಸಹೋದ್ಯೋಗಿಗಳೊಂದಿಗೆ ಬುದ್ಧಿವಂತಿಕೆಯಿಂದ ಮುಲಾಯಿತಾಗಿ ವರ್ತನೆ ಮುಖ್ಯ. ವ್ಯಾಪಾರಸ್ಥರಿಗೆ ಹೊಸ ವ್ಯಕ್ತಿಗಳೊಂದಿಗೆ ಒಪ್ಪಂದದ ಅವಕಾಶಗಳು ಕೂಡಿಬರಲಿದೆ. ತಾಂತ್ರಿಕ ಸಮಸ್ಯೆ ಬರುವ ಸಾಧ್ಯತೆ ಇದೆ. ತಾಳ್ಮೆ ಅಗತ್ಯ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ವರ್ಗಾವಣೆ ಅಥವಾ ಹೂಡಿಕೆಯ ವಿಚಾರದಲ್ಲಿ ಜಾಗರೂಕತೆ ಅವಶ್ಯಕ. ಅಪರೂಪದ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ಅತಿ ಆಸೆಪಟ್ಟು ಹೊಸ ಹೂಡಿಕೆಗೆ ಮುಂದಾಗಬೇಡಿ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗಿಂದು ಮನಸ್ಸು ಏಕಾಗ್ರವಾಗಿರಲಿದೆ. ಸಂಶೋಧನೆ ಅಥವಾ ಆಳವಾದ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶ ಸಿಗಲಿದೆ.
ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಪ್ರಗತಿಯಲ್ಲಿರಲಿದೆ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚು ಇರತಕ್ಕಂಥ ದಿನ. ಪತಿ ಪತ್ನಿಯ ಜೊತೆ ಭಾವಪೂರ್ಣ ಸಂವಾದದ ಸಮಯ. ಕುಟುಂಬ ಸದಸ್ಯರೊಂದಿಗೆ ಏಕಮತ ಸಾಧನೆ ಅಗತ್ಯವಾಗಿರಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೃದಯ ಅಥವಾ ರಕ್ತದೊತ್ತಡ ಸಮಸ್ಯೆ ಇದ್ದರೆ ಎಚ್ಚರಿಕೆ ಅವಶ್ಯಕ. ಯೋಗ ಧ್ಯಾನದಿಂದ ಮನಃಶಾಂತಿ ಪಡೆಯತಕ್ಕಂಥ ದಿನ. ನೀರಿನ ಸೇವನೆ ಹೆಚ್ಚಿಸಿಕೊಳ್ಳಿ. ಆಂತರಿಕ ಶುದ್ಧತೆಯ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 3 ಹಾಗೂ ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 10:45 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಕಾಳಿಕಾ ದೇವಿಯ ಆರಾಧನೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ: ಓಂ ಸರ್ವಸ್ವರೂಪಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಕಾಳಿಕಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಪಠನ ಮಾಡಿಕೊಳ್ಳಿ. ಹಾಗೂ ದೇವಾಲಯದಲ್ಲಿ ನಾಗದೇವರಿಗೆ ಪೂಜೆ ಹಾಗೂ ಸೇವೆಯನ್ನು ಮಾಡಿ. ಕುಲದೇವತೆಯ ಸ್ಮರಣೆ ಮತ್ತು ಭಕ್ತಿ ನಿಮಗೆ ಈ ದಿನ ತುಂಬ ಅವಶ್ಯಕ. ಇನ್ನು ಈ ದಿನದ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ಧನುಸ್ಸು ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿರತಕ್ಕಂಥ ದಿನ. ಧೈರ್ಯ ಮತ್ತು ನವಚಿಂತನೆಗಳ ದಿನವಾಗಿರಲಿದೆ. ಬಹುಮಾನ ಅಥವಾ ಗೌರವ ದೊರೆಯುವಂಥ ಸಾಧ್ಯತೆ ಇರತಕ್ಕಂಥ ದಿನ. ಸ್ಫೂರ್ತಿದಾಯಕ ವಿಚಾರಗಳು ಮೂಡುವಂಥ ದಿನ. ಆದರೆ ಅಹಂಕಾರದಿಂದ ತೀವ್ರತೆಯಿಂದ ದೂರವಿರತಕ್ಕಂಥದ್ದು ಉತ್ತಮ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಪ್ರಗತಿ ಕಾಣುವಂಥ ದಿನ. ಹೊಸ ಜವಾಬ್ದಾರಿ ಅಥವಾ ಮೆಚ್ಚುಗೆ ದೊರೆಯತಕ್ಕಂಥ ದಿನ. ವಿದೇಶ ಸಂಬಂಧಿತ ಕೆಲಸಗಳಿಗೆ ಒಳ್ಳೆಯ ಆರಂಭದ ದಿನ. ವ್ಯಾಪಾರಸ್ಥರಿಗೆ ಹೊಸ ತಂತ್ರಜ್ಞಾನ ಅಥವಾ ಮಾರ್ಗ ಅಳವಡಿಸುವ ಯೋಗ ಇದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನ ಇರಲಿ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲಾಭದಾಯಕ ವಹಿವಾಟು ಸಾಧ್ಯವಿದೆ. ಹಳೆಯ ಸಾಲ ಅಥವಾ ಹೂಡಿಕೆಗಳಿಂದ ಲಾಭ ಸಿಗಲಿದೆ. ಖರ್ಚಿನಲ್ಲಿ ನಿಯಂತ್ರಣ ಇದ್ದರೆ ಹಣದ ಸ್ಥಿತಿ ಇದನ್ನು ಸುಧಾರಿಸಿಕೊಳ್ಳಲಿದೆ. ಇನ್ನು ಇದರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಮೇಲಿನ ಮನೋಭಾವ ಉತ್ತಮವಾಗಿರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಧೈರ್ಯದಿಂದ ಮುಂದುವರಿದರೆ ಉತ್ತಮ. ಮತ್ತು ಗುರುಗಳ ಮಾರ್ಗದರ್ಶನ ಲಾಭದಾಯಕವಾಗಲಿದೆ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಹೊಸ ಮೋಡ ಮತ್ತು ಮನಸ್ಸಿಗೆ ತೃಪ್ತಿ. ಕುಟುಂಬದವರೊಂದಿಗೆ ಹರ್ಷದ ಕ್ಷಣಗಳು ಉಂಟಾಗಲಿದೆ. ಕೆಲವು ಸಣ್ಣ ಗೊಂದಲಗಳಿರುವ ಯೋಗ ಹಾಗೂ ಶಾಂತ ಮಾತುಕತೆಯಿಂದ ಪರಿಹರಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸರಾಸರಿ. ಶಕ್ತಿಯ ಹೀನತೆಯು ಕೆಲ ಹೊತ್ತು ಕಂಡುಬರುವಂಥ ಸಾಧ್ಯತೆ. ಯೋಗ ಮತ್ತು ಪ್ರಾಣಾಯಾಮದಿಂದ ಶಕ್ತಿ ಪುನರುಜ್ಜೀವನವಾಗಲಿದೆ. ಆಹಾರ ಪಥ್ಯ ಪಾಲನೆ ಈ ದಿನ ತುಂಬ ಅಗತ್ಯ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕಿತ್ತಳೆ ಬಣ್ಣ, ಶುಭ ಸಂಖ್ಯೆ 5, ಶುಭ ಸಮಯ ಬೆಳಗ್ಗೆ 11:12-12:15. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ಧನುರ್ಧಾರಿ ಶ್ರೀರಾಮ ನಾಮಾಯ ನಮಃ ದತ್ತಾತ್ರೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಂತ್ರ: ಓಂ ರಾಮಾಯ ನಮಃ, ಓಂ ದತ್ತಾತ್ರೇಯಾಯ ನಮಃ. ಈ ಮಂತ್ರವನ್ನು ಮುಖ್ಯವಾಗಿ 108 ಬಾರಿ ಪಠನ ಮಾಡಿದಲ್ಲಿ ಶುಭ ದೊರೆಯಲಿದೆ. ಸ್ನೇಹಿತರೆ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಮಕರ ರಾಶಿ. ಇಂದು ಮಕರ ರಾಶಿಯವರು ದೃಢತೆ, ಶಿಸ್ತು ಮತ್ತು ಶ್ರಮದಿಂದ ಯಶಸ್ಸು ಪಡೆಯುವ ಯೋಗವಿದೆ. ಈ ದಿನ ಮಾಡಿದಂತಹ ಕೆಲಸ ಕಾರ್ಯಗಳನ್ನು ನೀವು ಕ್ರಮಬದ್ಧವಾಗಿ ಪೂರ್ಣಗೊಳಿಸಲು ಉತ್ತಮವಾದಂತಹ ದಿನ. ಕೆಲವರು ಕುಟುಂಬ ಅಥವಾ ಆಂತರಿಕ ವಿಚಾರಗಳಿಂದ ಭಾವನಾತ್ಮಕರಾಗಬಹುದು. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಕೆಲಸ ಕಾರ್ಯದಲ್ಲಿ ಪ್ರಗತಿ ಮತ್ತು ಮೇಲಧಿಕಾರಿಗಳ ಮೆಚ್ಚುಗೆ ಸಿಗತಕ್ಕಂಥ ದಿನ. ನಿರ್ಧಾರಗಳು ಯುಕ್ತಿಯಿಂದ ತುಂಬಿರಬೇಕು. ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಕಾಲಿಕ ಲಾಭ ಕಡೆ ಗಮನ ಹರಿಸಿಕೊಳ್ಳುವುದು ಉತ್ತಮ. ಇನ್ನು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಗೆ ಯೋಗವಿದೆ. ಆದರೆ ಸಮೀಕ್ಷಿಸಿ ನಿರ್ಧರಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಸ್ಥಿತಿ ಸ್ಥಿರವಾಗಿರಲಿದೆ. ಹೂಡಿಕೆ ಮಾಡುವ ಮುನ್ನ ಪರಾಮರ್ಶೆ ಅಗತ್ಯ. ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಉತ್ತಮ ಬೆಳವಣಿಗೆಯಾಗಲಿದೆ. ಹಿರಿಯರ ಸಲಹೆ ಲಾಭದಾಯಕವಾಗಲಿದೆ. ಇನ್ನು ಇದರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ
ವಿದ್ಯಾರ್ಥಿಗಳು ಸ್ವಲ್ಪ ಒತ್ತಡ ದಿನವಾಗಬಹುದು. ಕಾಲಮಿತಿಯೊಳಗೆ ಕಾರ್ಯ ಪೂರೈಸಲು ಯೋಚನೆ ಅಗತ್ಯ. ವಿಜ್ಞಾನ, ಗಣಿತ ಅಥವಾ ಯಾವುದೇ ಮ್ಯಾನೇಜ್ಮೆಂಟ್ ಕ್ಷೇತ್ರದವರಿಗೆ ಉತ್ತಮ ಲಾಭದಾಯಕವಾದಂಥ ದಿನವಾಗಿರಲಿದೆ. ಇನ್ನು ಪ್ರೀತಿ ಪ್ರೇಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರಿಂದ ಸಹಕಾರ ದೊರೆಯಲಿದೆ. ಭಾವನಾತ್ಮಕ ಸಮಾಲೋಚನೆಗಳಿಗೆ ಉತ್ತಮ ಸಮಯ. ಪ್ರೀತಿ ಸಂಬಂಧಗಳಲ್ಲಿ ಗಂಭೀರ ಚರ್ಚೆಗಳು ನಡೆಯತಕ್ಕಂಥ ದಿನ ಮತ್ತು ಸ್ಪಷ್ಟತೆಯಿಂದ ಮಾತುಕತೆಯನ್ನು ನಡೆಸಿಕೊಳ್ಳಿ. ಇನ್ನು ಈ ದಿನದ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೀಠ ಸಂಸ್ಥೆ, ಮೂಳೆ ಅಥವಾ ಹೊಟ್ಟೆಯ ತೊಂದರೆಗಳನ್ನು ನಿಗದಿಪಡಿಸಿಕೊಳ್ಳಿ. ಜಾಗರೂಕತೆಯಿಂದ ಇರಿ. ಸಮಯಕ್ಕೆ ಆಹಾರ ಮತ್ತು ವಿಶ್ರಾಂತಿ ಅಗತ್ಯ. ಧ್ಯಾನ ಮತ್ತು ಸೌಮ್ಯ ವಾಕು ಆರೋಗ್ಯಕ್ಕೂ ಅನುಕೂಲಕರವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 2. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12ರಿಂದ 1:15 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ, ಮಹಾಲಕ್ಷ್ಮಿಯ ಆರಾಧನೆ, ಪ್ರಾರ್ಥನೆ ಮಾಡಿಕೊಳ್ಳಿ. ಮಂತ್ರ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ಮುಂದಿನ ರಾಶಿ ಕುಂಭರಾಶಿ. ಇಂದು ನೀವು ಹೊಸ ಕಲ್ಪನೆಗಳು, ಹೊಸ ಯೋಗಕ್ಷೇಮಗಳು ಮತ್ತು ಜನಸಂಪರ್ಕದಿಂದ ಲಾಭ ಪಡೆಯುವಂತಹ ಒಂದು ಯೋಗವಿದೆ. ಮುಂಚಿತವಾಗಿ ತೆಗೆದುಕೊಂಡ ನಿರ್ಧಾರಗಳು ಈಗ ಫಲ ನೀಡತಕ್ಕಂಥ ದಿನ. ಆಲೋಚನೆಗಿಂತ ಕ್ರಿಯೆಗೆ ಹೆಚ್ಚಿನ ಒತ್ತಿಗೆಯು ಅಗತ್ಯ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷಮತೆ ಹಾಗೂ ಚಾತುರ್ಯದಿಂದ ಕೆಲಸ ಮುನ್ನಡೆಸುವಂಥ ದಿನ. ನೀವು ಪಾಲ್ಗೊಳ್ಳುವ ಸಭೆಗಳಲ್ಲಿ ಅಥವಾ ಪ್ರಸ್ತುತಿಗಳಲ್ಲಿ ಪ್ರಶಂಸೆ ಪಡೆಯುವ ಯೋಗವಿದೆ. ಉದ್ಯಮದಲ್ಲಿ ಹೊಸ ಹಂತಕ್ಕಿರುವ ಸಾಧ್ಯತೆ ಇರತಕ್ಕಂಥ ದಿನ ಮತ್ತು ಹೊಸ ಗ್ರಾಹಕರು ಸೇರ್ಪಡೆಯಾಗತಕ್ಕಂಥ ದಿನ. ಇನ್ನು ಈ ದಿನದ ಸಹೋದ್ಯೋಗಿಗಳ ಬೆಂಬಲ ದೊರೆಯುವಂತಹ ಒಂದು ಉತ್ತಮ ಯೋಗವಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ಲೆಕ್ಕಾಚಾರ ಸುಧಾರಣೆಯಾದರೆ ಖರ್ಚು ನಿಯಂತ್ರಣವಾಗುವಂಥ ಸಾಧ್ಯತೆ. ಕೆಲವು ಅಪ್ರತೀಕ್ಷಿತ ವೆಚ್ಚಗಳು ಉಂಟಾಗಬಹುದು, ಆದರೆ ತಾಳ್ಮೆಯಿಂದ ನಿಭಾಯಿಸತಕ್ಕಂಥದ್ದು ಉತ್ತಮ. ಹೂಡಿಕೆ ಮಾಡಲು ದಿನ ಸರಾಸರಿಯಾಗಿರಲಿದೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ದಿನ ಉತ್ತಮ ಒಳ್ಳೆಯ ಏಕಾಗ್ರತೆ ದೊರೆಯತಕ್ಕಂಥ ದಿನ. ಹೊಸ ವಿಷಯ ಕಲಿಯಲು ಸ್ಪಷ್ಟ ಮನಸ್ಸು ಮತ್ತು ಔತ್ಸುಕತೆ ಇರತಕ್ಕಂಥ ದಿನ. ಹೊಸ ಪ್ರಾಜೆಕ್ಟ್ಗಳಲ್ಲಿ ಉತ್ತಮ ಪ್ರಗತಿ ಇರತಕ್ಕಂಥ ದಿನ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದವರೊಂದಿಗೆ ಒಳ್ಳೆಯ ಸಮಯ ಕಳೆಯಲಿದ್ದೀರಿ. ನಿಮ್ಮ ಮಾತುಗಳಿಗೆ ಗೌರವ ಸಿಗುವಂಥ ದಿನ. ಪ್ರೀತಿಯಲ್ಲಿ ಹೊಸ ಸಮರ್ಪಣಾ ಭಾವ ದೊರೆಯಲಿದೆ, ಆದರೆ ಕೆಲವರು ನಿಮ್ಮ ಅಭಿಪ್ರಾಯವನ್ನು ಬದ್ಧವಾಗಿ ತಳ್ಳಬಹುದು. ಶಾಂತವಾಗಿ ಸ್ಪಷ್ಟಪಡಿಸಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡದ ಕಾರಣ ತಲೆನೋವು ಅಥವಾ ನಿದ್ರಾಹೀನತೆ ಎದುರಾಗಬಹುದು. ಹಗುರವಾದ ಆಹಾರ, ಯೋಗ, ವಿಶ್ರಾಂತಿ ಅಗತ್ಯ. ತಂಪು ಪದಾರ್ಥಗಳಿಂದ ಆದಷ್ಟು ದೂರವಿರಿ. ಗಂಟಲು ಸಮಸ್ಯೆಗೆ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 6. ಈ ದಿನದ ಶುಭ ಸಮಯ ಸಂಜೆ 4:15 ಸಂಜೆ 5:30 ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ, ಗಂಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಗಂಗಣಪತಯೇ ನಮಃ, ಓಂ ಗಂಗಾಯೇ ನಮಃ. ಈ ಎರಡೂ ಮಂತ್ರವನ್ನು ಗಣಪತಿ ಸಹಿತ ಗಂಗೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಾಗೂ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಈ ಮಂತ್ರವನ್ನು ಶನಿಯ ಪ್ರೀತ್ಯರ್ಥವಾಗಿ 21 ಬಾರಿ ಪಠನ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಮುಖ್ಯವಾಗಿ ಪರಿಹಾರಕ್ಕಾಗಿ ನೀರಿಗೆ ಹಾಲು ಹಾಕಿ ಸ್ವಲ್ಪ ಯಾರಿಗಾದರೂ ಅದನ್ನು ದಾನ ಮಾಡಿ, ಅಥವಾ ಬಡವರಿಗೆ ನೀರಿನ ಬಾಟಲ್ಗಳನ್ನು ದಾನ ಮಾಡಿ, ತಂಪು ಪದಾರ್ಥವನ್ನು ದಾನ ಮಾಡಿ ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮುಂದಿನ ರಾಶಿ ಮೀನರಾಶಿ. ಇಂದು ನಿಮ್ಮ ಸೃಜನಾತ್ಮಕ ಶಕ್ತಿ ಭಾವನೆಗಳು ಮತ್ತು ಆಧ್ಯಾತ್ಮಿಕ ಕಾಳಜಿಗಳ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಕೆಲವೊಂದು ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು, ಆದರೆ ನಿಮ್ಮ ಒಳಸಂಚು ಪ್ರಬಲವಾಗಿರಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಲ್ಲಿ ಅಥವಾ ಉದ್ಯಮದಲ್ಲಿ ನಿಮ್ಮ ಶ್ರದ್ಧೆ ಮತ್ತು ಶಿಸ್ತಿನಿಂದ ಮೆಚ್ಚುಗೆ ಬರತಕ್ಕಂಥ ದಿನ. ಹೊಸ ಅವಕಾಶಗಳ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಮುನ್ನ ಉತ್ತಮವಾಗಿ ವಿಶ್ಲೇಷಿಸಿಕೊಳ್ಳಿ. ಹಿರಿಯರು ಅಥವಾ ಗುರುಗಳಿಂದ ಮಾರ್ಗದರ್ಶನ ಪಡೆಯುವುದು ಲಾಭಕರವಾಗಿರಲಿದೆ. ವೃತ್ತಿಪರ ಸಂಬಂಧಗಳು ಬಲವಾಗುವ ಯೋಗವಿದೆ ಮತ್ತು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಮುಖ್ಯವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಖರ್ಚು ಹೆಚ್ಚು ಬರಬಹುದು. ಆದ್ದರಿಂದ ಹಣದ ಲೆಕ್ಕಪತ್ರಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ಲಾಭದಾಯಕ ವ್ಯವಹಾರಗಳು ಸಾಧ್ಯವಾಗಲಿದೆ, ಆದರೆ ತಾಳ್ಮೆ ಅಗತ್ಯ.
ಕುಟುಂಬದ ಆರ್ಥಿಕ ಅಗತ್ಯಗಳನ್ನು ಪೂರ್ಣಗೊಳಿಸಲು ಹೊಸ ಮಾರ್ಗವನ್ನು ಹುಡುಕುವಂತಹ ದಿನವಾಗಿರಲಿದೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಿಕೆಗೆ ಅನುಕೂಲಕರವಾದಂಥ ದಿನ. ಸೃಜನಶೀಲ ಕ್ಷೇತ್ರಗಳಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಹೊಸ ಒಂದು ಐಡಿಯಾಗಳು ಮೂಡತಕ್ಕಂಥ ದಿನ. ಮನಸ್ಸು ಏಕಾಗ್ರವಾಗಿಲ್ಲದ ಕಾರಣ ಅಧ್ಯಯನ ಪ್ಲಾನ್ ಮಾಡುವುದು ಸ್ವಲ್ಪ ನಿಮಗೆ ಕಷ್ಟವಾಗಬಹುದು. ಎಚ್ಚರಿಕೆಯಿಂದ ಇರಿ. ಇನ್ನು ಪ್ರೀತಿ, ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಭಾವನಾತ್ಮಕ ಸ್ಪಷ್ಟತೆ ಅಗತ್ಯ. ಪಾರಿವಾರಿಕ ವಿಷಯಗಳಲ್ಲಿ ಸಹನೆ ಮತ್ತು ನೈತಿಕತೆ ಮುಖ್ಯ. ಪತಿ ಪತ್ನಿಯೊಂದಿಗೆ ಸ್ನೇಹಪೂರ್ಣ ಮಾತುಕತೆ ಈ ದಿನ ಫಲಕಾರಿಯಾಗಲಿದೆ ಮತ್ತು ಸಂತೋಷದ ಜೀವನ ಪ್ರಾಪ್ತಿಯಾಗತಕ್ಕಂಥ ಯೋಗವೂ ಇದೆ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ಟ್ರಿಕ್ ಅಥವಾ ಪಚನ ಸಮಸ್ಯೆಗೆ ಎಚ್ಚರಿಕೆ ಬೇಕು. ನೀರು ಹೆಚ್ಚು ಸೇವಿಸಿ. ಹಸಿರು ತರಕಾರಿಗಳ ತಿನ್ನುವಿಕೆಯನ್ನು ಹೆಚ್ಚು ಮಾಡಿಕೊಳ್ಳಿ. ಧ್ಯಾನವನ್ನು ಮತ್ತು ಯೋಗವನ್ನು ಮಾಡಿಕೊಳ್ಳಿ ಮತ್ತು ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಸಮಯವನ್ನು ಸರಿಯಾಗಿ ನೋಡಿಕೊಂಡು ಮುಂದುವರಿಯಿರಿ. ಇಂದು ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 3, ಶುಭ ಸಮಯ ಬೆಳಗ್ಗೆ 9:45 11 ಗಂಟೆಯವರೆಗೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದತ್ತಾತ್ರೇಯ ಹಾಗೂ ಮಹಾವಿಷ್ಣುದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ದತ್ತಾತ್ರೇಯಾಯ ನಮಃ. ಇಲ್ಲವಾದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು 21 ಬಾರಿ ಪಠನ ಮಾಡಿಕೊಳ್ಳಿ, ಜಪ ಮಾಡಿಕೊಳ್ಳಿ. ಮತ್ತು ಪರಿಹಾರಕ್ಕಾಗಿ ಈ ದಿನ ದತ್ತಾತ್ರೇಯನ ಮಂತ್ರವನ್ನು ಜಪ ಮಾಡಿ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ, ಪೆನ್ನುಗಳನ್ನು ದಾನ ಮಾಡಿ ಹಾಗೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ.